ಹಲೋ ಹಾಯ್ ನಮಸ್ತೆ. ಇವತ್ತು ಈರುಳ್ಳಿಕಾಯಿ ಚಿತ್ರಾನ್ನವನ್ನು ಮಾಡುವುದು ಹೇಗೆ ಎಂದು ನೋಡೋಣ ಬನ್ನಿ. 2 ಈರುಳ್ಳಿಕಾಯಿ, 2 ಈರುಳ್ಳಿ, 6 ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಕಡಲೆ ಬೀಜ 1 ಹಿಡಿ, ಕಡಲೆಬೇಳೆ ಉದ್ದಿನಬೇಳೆ 1 ಸ್ಪೂನು, ಸಾಸಿವೆ 1 ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಅರಿಶಿಣ ಅರ್ಧ ಸ್ಪೂನು. ಇಷ್ಟು ಈರುಳ್ಳಿಕಾಯಿ ಚಿತ್ರಾನ್ನಕ್ಕೆ ಮಾಡುವುದು. ಇದನ್ನು ಚೆನ್ನಾಗಿ ಈ ರೀತಿ ಉಜ್ಜಿ ತೊಳೆದು ಇಟ್ಟಿದ್ದೇನೆ. ಇದನ್ನು ಕಟ್ ಮಾಡಿ ಇದರ ರಸವನ್ನು ತೆಗೆದುಕೊಳ್ಳೋಣ. ನೋಡಿ, ಈ ರೀತಿ ಎಲ್ಲವನ್ನು ಹಿಂಡಿ 2 ಕಾಯಿಗೆ ಇಷ್ಟು ರಸ ಬಂದಿದೆ. ಈರುಳ್ಳಿಕಾಯಲ್ಲಿ ಚಿತ್ರಾನ್ನ ಮಾಡಬಹುದು, ಜ್ಯೂಸ್ ಮಾಡಬಹುದು, ತುಂಬ ಚೆನ್ನಾಗಿರುತ್ತದೆ. ಒಮ್ಮೆ ಮಾಡಿ ನೋಡಿ. ಈಗ ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಟು 4-5 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಇದಕ್ಕೆ ಅರಿಶಿಣ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಎಲ್ಲವನ್ನು ಹಾಕೋಣ. ಮತ್ತು ಕಡಲೆ ಬೀಜ, ಇದು ಸ್ವಲ್ಪ ಹೊಂಬಣ್ಣ ಬರುವವರೆಗೂ ಫ್ರೈ ಮಾಡೋಣ. ಕರಿಬೇವು, ಚೆನ್ನಾಗಿ ಫ್ರೈ ಆಗಲಿ. ಅದಕ್ಕೆ ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕೋಣ. ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆದ ಮೇಲೆ ಇದು ತಣ್ಣಗಾದ ಮೇಲೆ ಈರುಳ್ಳಿಕಾಯಿ ರಸವನ್ನು, ಕೊತ್ತಂಬರಿಯನ್ನು ಹಾಕೋಣ. ಕುಕ್ಕರಿನಲ್ಲಿ ಅನ್ನ ಮಾಡಿ ಇಟ್ಟಿದ್ದೇನೆ. ಇದು ತಣ್ಣಗಾದ ಮೇಲೆ ಕಲಸೋಣ. ನೋಡಿ, ಇದು ತಣ್ಣಗಾಗಿದೆ. ಈಗ ಇದಕ್ಕೆ ನಾವು ಈರುಳ್ಳಿಕಾಯಿ ಹಿಂಡಿರುವ ರಸವನ್ನು ಹಾಕೋಣ. ಮತ್ತು ಕೊತ್ತಂಬರಿ ಹಾಕೋಣ. 1 ಸ್ಪೂನಷ್ಟು ಉಪ್ಪು ಹಾಕಿ ಎಲ್ಲವನ್ನು ಈ ರೀತಿ ಮಿಕ್ಸ್ ಮಾಡೋಣ. ಮಿಕ್ಸ್ ಆಗಿದೆ. ಇದಕ್ಕೆ ಅನ್ನ ಹಾಕಿ ಕಲಸೋಣ. ನೋಡಿ, ಅನ್ನ ಆರಿದೆ. ಇದಕ್ಕೆ ಅನ್ನಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ, ಗೊಜ್ಜು ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಹಾಕಿಕೊಳ್ಳೋಣ. ನೋಡಿ, ಈ ರೀತಿ ಕಲಸಿದರೆ ಈರುಳ್ಳಿಕಾಯಿ ಚಿತ್ರಾನ್ನ ರೆಡಿಯಾಗುವುದು. ಒಮ್ಮೆ ನೀವು ಟ್ರೈ ಮಾಡಿ ಮನೆಯಲ್ಲಿ.